ಎಐಸಿಸಿ ಅಹಿಂದ ವರ್ಗದ ರಾಷ್ಟ್ರೀಯ ಸಲಹಾ ಸಮಿತಿ ಸಲಹಾ ಮಂಡಳಿ ಅಧ್ಯಕ್ಷ. ನೋಡ್ರಿ, ಸಿದ್ದರಾಮಯ್ಯ ಅವರಿಗೆ ಇಲ್ಲೇ ಸಂಭಾಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವರು ದೇವ್ರು ಒಳ್ಳೇದ್ ಮಾಡ್ಲಿ. ಅಲ್ಲ, ಏನು ಉದ್ದೇಶ ಏನಂತ ಇದ್ರಿ? ಹಿಂದೆ ಏನಾದ್ರು ಬೇರೆ ವಿಷಯ ಇದು ಪ್ಲಾನ್ ಇದೆ ಅಂತ ನನಗನ್ಸೋದು. ಸಾವಕಾಶವಾಗಿ ಅವ್ರನ್ನ ನಾವು ನಿಮ್ಮ ರಾಷ್ಟ್ರೀಯ ರಾಜಕಾರಣಕ್ಕೆ ತಗೋತೀವಿ, ನೀವು ಇಲ್ಲಿ ಜಾಗ ಖಾಲಿ ಮಾಡಿ ಬರ್ರಿ, ಅದಕ್ಕೆ ಆ ರೀತಿಯ ಒಂದು ಉದ್ದೇಶ ಕಾಣ್ತದ. ಬಟ್ ಇಟ್ ಈಸ್ ಈಗ ಸದ್ಯ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನನಗಾದ್ರ ಮೇಲ್ನೋಟಕ್ಕೆ ಇದ್ದಕ್ಕಿದ್ದಂಗೆ ಇದನ್ನು ಮಾಡಿದ್ದಾರೆ. ಅವರು ರಾಷ್ಟ್ರೀಯ ಹಿಂದುಳಿದ ವರ್ಗದ ಸೆಲ್ಲಿನ ಅಧ್ಯಕ್ಷರು ಮಾಡಿ ಅನೇಕ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಅವರು ಇವ್ರನ್ನೆಲ್ಲ ಹಾಕಿ ಇವರನ್ನು ಮಾಡ್ಯಾರ. ಯಾಕಂದ್ರೆ ಯಾವುದೇ ಒಬ್ಬ ಸಿಟ್ಟಿಂಗ್ ಮುಖ್ಯಮಂತ್ರಿಗೆ ಇಷ್ಟು ಪ್ರಮಾಣದಲ್ಲಿ ಸಮಯ ಕೊಡ್ಲಿಕ್ಕೆ ಆಗೋದಿಲ್ಲ. ಐದರ್ ಹಿ ಶುಡ್ ಚೀಫ್ ಮಿನಿಸ್ಟರ್ ಆರ್ ಹಿ ಶುಡ್ ಬಿ ಇನ್ ಡೆಲ್ಲಿ. ಅಂದ್ರೆ ಡೆಲ್ಲಿಗೆ ಕರೆಸಿಕೊಳ್ಳುವ ನೆಪದಲ್ಲಿ ಇವರನ್ನ ಇಲ್ಲಿನಿಂದ 2.5 ವರ್ಷ ಆಗ್ತಾ ಬಂದಿದೆ. ಆಲ್ರೆಡಿ ಅವ್ರಿಗೆ ದಿಲ್ಲಿಯಲ್ಲಿ ಜವಾಬ್ದಾರಿ ಇದೆ, ಅದಕ್ಕೆ ಡೆಲ್ಲಿ ಕರೆಸ್ಕೊತಾ ಇದ್ರು ಅಂತ ಹೇಳುವಂತ ಒಂದು ಸಂಕೇತವನ್ನ ನಾನು ನೋಡ್ತಾ ಇದ್ದೆ. ಕ್ವಿಟ್ ಮಾಡ್ಲಿಕ್ಕೆ ಇದು ಮುನ್ನೋಡಿ ಅಂತ ನನಗಂತೂ ಹಂಗ ಅನಿಸ್ತಾ ಇದೆ. ಐ ಫೀಲ್ ಲೈಕ್ ಎಐಸಿಸಿ ಅಹಿಂದ ವರ್ಗದ ರಾಷ್ಟ್ರೀಯ ಸಲಹಾ ಸಮಿತಿ ಅಧ್ಯಕ್ಷ, ಸಲಹಾ ಮಂಡಳಿ ಅಧ್ಯಕ್ಷ. ನೋಡ್ರಿ, ಸಿದ್ದರಾಮಯ್ಯ ಅವರಿಗೆ ಇಲ್ಲೇ ಸಂಭಾಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವರು ದೇವ್ರು ಒಳ್ಳೇದ್ ಮಾಡ್ಲಿ. ಅಲ್ಲ, ಏನು ಉದ್ದೇಶ ಏನಂತ ಇದ್ರಿ? ಹಿಂದೆ ಏನಾದ್ರು ಬೇರೆ ವಿಷಯ ಇದು ಪ್ಲಾನ್ ಇದೆ ಅಂತ ನನಗನ್ಸೋದು. ಸಾವಕಾಶವಾಗಿ ಅವ್ರನ್ನ ನಾವು ನಿಮ್ಮ ರಾಷ್ಟ್ರೀಯ ರಾಜಕಾರಣಕ್ಕೆ ತಗೋತೀವಿ, ನೀವು ಇಲ್ಲಿ ಜಾಗ ಖಾಲಿ ಮಾಡಿ ಬರ್ರಿ, ಅದಕ್ಕೆ ಆ ರೀತಿಯ ಒಂದು ಉದ್ದೇಶ ಕಾಣ್ತದ. ಬಟ್ ಇಟ್ ಈಸ್ ಈಗ ಸದ್ಯ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನನಗಾದ್ರ ಮೇಲ್ನೋಟಕ್ಕೆ ಇದ್ದಕ್ಕಿದ್ದಂಗೆ ಇದನ್ನು ಮಾಡಿದ್ದಾರೆ. ಅವರು ರಾಷ್ಟ್ರೀಯ ಹಿಂದುಳಿದ ವರ್ಗದ ಸೆಲ್ಲಿನ ಅಧ್ಯಕ್ಷರು ಮಾಡಿ ಅನೇಕ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಅವರು ಇವ್ರನ್ನೆಲ್ಲ ಹಾಕಿ ಇವರನ್ನು ಮಾಡ್ಯಾರ. ಯಾಕಂದ್ರೆ ಯಾವುದೇ ಒಬ್ಬ ಸಿಟ್ಟಿಂಗ್ ಮುಖ್ಯಮಂತ್ರಿಗೆ ಇಷ್ಟು ಪ್ರಮಾಣದಲ್ಲಿ ಸಮಯ ಕೊಡ್ಲಿಕ್ಕೆ ಆಗೋದಿಲ್ಲ. ಐದರ್ ಹಿ ಶುಡ್ ಚೀಫ್ ಮಿನಿಸ್ಟರ್ ಆರ್ ಹಿ ಶುಡ್ ಬಿ ಇನ್ ಡೆಲ್ಲಿ. ಅಂದ್ರೆ ಡೆಲ್ಲಿಗೆ ಕರೆಸಿಕೊಳ್ಳುವ ನೆಪದಲ್ಲಿ ಇವರನ್ನ ಇಲ್ಲಿನಿಂದ 2.5 ವರ್ಷ ಆಗ್ತಾ ಬಂದಿದೆ. ಆಲ್ರೆಡಿ ಅವ್ರಿಗೆ ದಿಲ್ಲಿಯಲ್ಲಿ ಜವಾಬ್ದಾರಿ ಇದೆ, ಅದಕ್ಕೆ ಡೆಲ್ಲಿ ಕರೆಸ್ಕೊತಾ ಇದ್ರು ಅಂತ ಹೇಳುವಂತ ಒಂದು ಸಂಕೇತವನ್ನ ನಾನು ನೋಡ್ತಾ ಇದ್ದೆ. ಕ್ವಿಟ್ ಮಾಡ್ಲಿಕ್ಕೆ ಇದು ಮುನ್ನೋಡಿ ಅಂತ ನನಗಂತೂ ಹಂಗ ಅನಿಸ್ತಾ ಇದೆ. ಐ ಫೀಲ್ ಲೈಕ್ ಎಐಸಿಸಿ ಅಹಿಂದ ವರ್ಗದ ರಾಷ್ಟ್ರೀಯ ಸಲಹಾ ಸಮಿತಿ ಅಧ್ಯಕ್ಷ, ಸಲಹಾ ಮಂಡಳಿ ಅಧ್ಯಕ್ಷ. ನೋಡ್ರಿ, ಸಿದ್ದರಾಮಯ್ಯ ಅವರಿಗೆ ಇಲ್ಲೇ ಸಂಭಾಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವರು ದೇವ್ರು ಒಳ್ಳೇದ್ ಮಾಡ್ಲಿ. ಅಲ್ಲ, ಏನು ಉದ್ದೇಶ ಏನಂತ ಇದ್ರಿ? ಹಿಂದೆ ಏನಾದ್ರು ಬೇರೆ ವಿಷಯ ಇದು ಪ್ಲಾನ್ ಇದೆ ಅಂತ ನನಗನ್ಸೋದು. ಸಾವಕಾಶವಾಗಿ ಅವ್ರನ್ನ ನಾವು ನಿಮ್ಮ ರಾಷ್ಟ್ರೀಯ ರಾಜಕಾರಣಕ್ಕೆ ತಗೋತೀವಿ, ನೀವು ಇಲ್ಲಿ ಜಾಗ ಖಾಲಿ ಮಾಡಿ ಬರ್ರಿ, ಅದಕ್ಕೆ ಆ ರೀತಿಯ ಒಂದು ಉದ್ದೇಶ ಕಾಣ್ತದ. ಬಟ್ ಇಟ್ ಈಸ್ ಈಗ ಸದ್ಯ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನನಗಾದ್ರ ಮೇಲ್ನೋಟಕ್ಕೆ ಇದ್ದಕ್ಕಿದ್ದಂಗೆ ಇದನ್ನು ಮಾಡಿದ್ದಾರೆ. ಅವರು ರಾಷ್ಟ್ರೀಯ ಹಿಂದುಳಿದ ವರ್ಗದ ಸೆಲ್ಲಿನ ಅಧ್ಯಕ್ಷರು ಮಾಡಿ ಅನೇಕ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಅವರು ಇವ್ರನ್ನೆಲ್ಲ ಹಾಕಿ ಇವರನ್ನು ಮಾಡ್ಯಾರ. ಯಾಕಂದ್ರೆ ಯಾವುದೇ ಒಬ್ಬ ಸಿಟ್ಟಿಂಗ್ ಮುಖ್ಯಮಂತ್ರಿಗೆ ಇಷ್ಟು ಪ್ರಮಾಣದಲ್ಲಿ ಸಮಯ ಕೊಡ್ಲಿಕ್ಕೆ ಆಗೋದಿಲ್ಲ. ಐದರ್ ಹಿ ಶುಡ್ ಚೀಫ್ ಮಿನಿಸ್ಟರ್ ಆರ್ ಹಿ ಶುಡ್ ಬಿ ಇನ್ ಡೆಲ್ಲಿ. ಅಂದ್ರೆ ಡೆಲ್ಲಿಗೆ ಕರೆಸಿಕೊಳ್ಳುವ ನೆಪದಲ್ಲಿ ಇವರನ್ನ ಇಲ್ಲಿನಿಂದ 2.5 ವರ್ಷ ಆಗ್ತಾ ಬಂದಿದೆ. ಆಲ್ರೆಡಿ ಅವ್ರಿಗೆ ದಿಲ್ಲಿಯಲ್ಲಿ ಜವಾಬ್ದಾರಿ ಇದೆ, ಅದಕ್ಕೆ ಡೆಲ್ಲಿ ಕರೆಸ್ಕೊತಾ ಇದ್ರು ಅಂತ ಹೇಳುವಂತ ಒಂದು ಸಂಕೇತವನ್ನ ನಾನು ನೋಡ್ತಾ ಇದ್ದೆ. ಕ್ವಿಟ್ ಮಾಡ್ಲಿಕ್ಕೆ ಇದು ಮುನ್ನೋಡಿ ಅಂತ ನನಗಂತೂ ಹಂಗ ಅನಿಸ್ತಾ ಇದೆ. ಐ ಫೀಲ್ ಲೈಕ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.